ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ 33% ಮಹಿಳಾ ಮೀಸಲಾತಿಗೆ ಕೇಂದ್ರ ಸರ್ಕಾರ ಮೀಸಲು ಕೊಡುವ ಬಿಲ್ಗಳನ್ನು ಪಾಸ್ ಮಾಡೋಕ್ಕೆ ಏಪ್ರಿಲ್ 16ರಿಂದ 18ರವರೆಗೆ ವಿಶೇಷ ಅಧಿವೇಶನ ಕರೆದಿದೆ. ಇದರ ಬೆನ್ನಲ್ಲೇ ಪ್ರಾಬ್ಲಮ್ ಬಂದಿರೋದು ಅಲ್ಲಿ ಮೀಸಲಾತಿ ಅಲ್ಲ, ಪ್ರಾಬ್ಲಮ್ ಬಂದಿರೋದು ಈ ಮೀಸಲಾತಿ ಆದಾಗ ಆಗುವ ಸಂಖ್ಯೆಗಳಿಗೆ ತಕ್ಕಂತೆ ಕ್ಷೇತ್ರ ಮರುವಿಂಗಡಣೆಯೂ ಮಾಡಿಬಿಡೋದು, 2011ರ ಸೆನ್ಸಸ್ಸನ್ನು ಅದಕ್ಕೆ ಬಳಸಿಬಿಡುವುದು. ಹಿಂದೆ ಮಾಡಿದಾಗ ಅನೌನ್ಸ್ಮೆಂಟ್ ಸೆನ್ಸಸ್ 2011 ಹಳೇದೇ ತೊಗೊಂಡು ಮಾಡೋಣ ಅಂದಾಗ ಇವರು ಕೊಟ್ಟರು ರೈಲ್ ಒಂದನ್ನು ಇಟ್ಕೊಳ್ಳಿ, ಒಂದು ನಮ್ಮ ಭಾರತ್ ಅಂತ, ಯಾವುದು ಇಲ್ಲ ಅದು ಲೇಟೆಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ, ಈಗ ರಿವರ್ಸ್ ಹೋಗ್ಬಿಟ್ರು ಟಕಾರ್ ಅಂತ. ಆಯಿತು ಸರಿ, ಬಿಲ್ ಪ್ರತಿಗಳೆಲ್ಲ ಕೊಟ್ಟಿದ್ದಾರೆ, ಡ್ಯಾಶು. ಏನು ಬಿಲ್ ಪ್ರತಿಗಳು? ಈಗ ಇವ್ರು ಮಾಡ್ತಿರೋ ಐಡಿಯಾ ಏನಿದೆ ಅಂತಂದರೆ, ಈಗೇನಿದೆ 543 ಲೋಕಸಭೆಯಲ್ಲಿ, ಅದಕ್ಕೆ ಒಂದು 250ನ್ನೇನೋ ಆ್ಯಡ್ ಮಾಡ್ತಾರೆ ತಂದು ಹೆಚ್ಚುವರಿ ಮಾಡಿ, ಅದೆಷ್ಟು 850ಕ್ಕೆ ತಂದು ನಿಲ್ಲಿಸ್ತಾರೆ ನಂಬರ್ನ. 850ರಲ್ಲಿ 815 ಲೋಕಸಭೆಗೆ ತರ್ತಾರೆ, ಅಂದರೆ ರಾಜ್ಯಗಳ ಮೂಲಕ, 35 ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಲೋಕಸಭೆಗೆ ತರ್ತಾರೆ, ಅಂದರೆ ಯೂನಿಯನ್ ಟೆರಿಟರೀಸ್ ಕಡೆಯಿಂದ. ಟೋಟಲ್ ಎರಡೂ ಸೇರಿದ್ರೆ 850. ಈಗ ಇದು 33% ಈಗ ಅವ್ರದ್ದು ರಿಸರ್ವೇಷನ್ ಆಗಬೇಕೀಗ. ಹೌದು, ಅದಕ್ಕೆ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡೋದಕ್ಕೆ ಹೊರಡ್ತಾರೆ ಈಗ 2011. ಅದಕ್ಕೊಂದು ಕಮಿಷನ್ ಮಾಡ್ತಾರೆ. ಆ ಕಮಿಷನ್ಗೆ ಸುಪ್ರೀಂ ಕೋರ್ಟಿನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿ ಅಥವಾ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರನ್ನೋ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಇನ್ಯಾರೋ 4 ಜನನ ಹಾಕ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಇವರು. ಈಗ ಅಬ್ಜೆಕ್ಷನ್ ಬರ್ತಿರೋದು 2-3 ಥರದಲ್ಲಿ ಪ್ರತಿಪಕ್ಷಗಳದ್ದು. ನಂಬರ್ 1, ಕ್ಷೇತ್ರ ಮರುವಿಂಗಡಣೆನ 2011 ಸೆನ್ಸಸ್ಸಲ್ಲಿ ಯಾಕೆ ಮಾಡಬೇಕು, ಈಗ ಸ್ಟಾರ್ಟ್ ಆಗಿದೆಯಲ್ಲ ಸೆನ್ಸಸ್ಸು, ಇದು ಮುಗಿದೋಗ್ಬಿಡ್ಲಿ, ಇದನ್ನೇ ತಗೊಳ್ಳೋಣ ಅಂತ. ಹಿಂದೆ ಹಳೇದ್ರಲ್ಲೇ ಮಾಡ್ಬೋದಲ್ಲ ಅಂದಾಗ ಬೇಡ ಅಂದ್ರಲ್ಲ, ಈಗ ಯಾಕಪ್ಪ ಅಂತ ಒಂದದು. ಎರಡನೇದು, 50 ವರ್ಷದಿಂದ ಕಾಯ್ತಾ ಕೂತಿದ್ವಿ, ಇದಾಗಿರಲಿಲ್ಲ, ಈಗ ಏನು ಅಂತ ಉರುಳಾಡ್ಕೊಂಡು ಓಡಾಡೋ ಅರ್ಜೆನ್ಸಿ. ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೀತಿದೆ, ಎಲ್ಲ MP ಗಳು ಅಲ್ಲಿರೋರೆಲ್ಲ ಕ್ಯಾನ್ವಾಸಲ್ಲಿ ಇರ್ತಾರೆ ಸಹಜವಾಗಿ, ಅವರು ಪಾರ್ಲಿಮೆಂಟ್ಗೂ ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಇರಬಹುದು. ಅರ್ಜೆನ್ಸಿ ಏನು, ಅದಾದ ಮೇಲೆ ಮಾಡಿ ಚುನಾವಣೆದು ಈ ವಿಶೇಷ ಸಭೆನ ಕೇಳಿಸ್ಕೊಳ್ಳಂಗಿಲ್ಲ, ಈಗಲೇ ಆಗ್ಬಿಡ್ಬೇಕು. ಅದು ಟಿಪಿಕಲ್ ಸಾಯೊಬ್ಬರತು ತೀರ್ಮಾನಗಳಾದಮೇಲೆ ಯಾರು ಮಾತಾಡೋಂಗಿಲ್ಲ ನೀವುಗಳು. ಏನೇವ 3ನೇದು, ಒಂದಿಷ್ಟು ಸಭೆಗಳನ್ನು ಮಾಡಿ ಒಂದು ವಿಪಕ್ಷದ್ದೆಲ್ಲ ಆಲ್ ಪಾರ್ಟಿ ಮೀಟಿಂಗ್ ಎಲ್ಲ ಕರೀರಿ ಡಿಸ್ಕಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಅವ್ರದ್ದು. ಕಾಂಗ್ರೆಸ್ಗೆ ಮಾರಲ್ ರೈಟ್ ಇದೆ ಇದನ್ನೆಲ್ಲ ಹೇಳೋಕ್ಕೆ ಅಂತ ನಾನು ಹೇಳಿಲ್ಲ. ಯಾಕಂದರೆ ಕಾಂಗ್ರೆಸ್ ನನ್ನ ಪ್ರಕಾರ 2 ಅಬ್ಜೆಕ್ಷನ್ ಸರಿ ಇದೆ ನನ್ನ ಪ್ರಕಾರದಲ್ಲಿ ವಿಪಕ್ಷಗಳದ್ದು. ಏನು ಎಲೆಕ್ಷನ್ ದಾಟ್ 15 ದಿನ ಬಿಟ್ಕೊಂಡು ನೀವು ಸದನ ಕರೆದ್ಬಿಟ್ಟು ಪಾಸ್ ಮಾಡಿದ್ರೆ ಏನು ದೇಶ ಬಿದ್ದೋಗ್ಬಿಡುತ್ತೆ, ವ್ಯತ್ಯಾಸ ಆಗಲ್ಲ, ಏನು ವ್ಯತ್ಯಾಸ ಆಗ್ಬಿಡುತ್ತಪ್ಪ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆ ಏನಿದೆ, ನಾವು ಮಾಡಿದ್ದು ಸರಿ ಅನ್ನೋ ತೀರ್ಮಾನಕ್ಕೆ ಎಲ್ಲರೂ ನೀವು ಬರಬೇಕು, ಬರದೇ ಇದ್ರೆ ನಿಮ್ಮನ್ನವರು ಒಪ್ಪಲ್ಲ ಅಷ್ಟೇ. ಅದು ಯಾಕೆ ಅಂತಾದರೂ ಹೇಳಲ್ಲ. ಈಗ ನೋಟಿನ ಅಮಾನ್ಯೀಕರಣ ಉತ್ತರ ಕೊಡಲ್ಲ ಅಷ್ಟೇ. ಇದು ಯಾಕೆ ನಾವು ಮಾಡ್ತೀವಿ ಅಷ್ಟೇ. ಏನು ದೊಡ್ಡ ವ್ಯತ್ಯಾಸ ಏನಾಗತ್ತಪ್ಪ, ಒಂದು 20 ದಿನ ವ್ಯತ್ಯಾಸ ಆಗ್ಬಿಟ್ರೆ. ನಂಬರ್ 1. ನಂಬರ್ 2, ಸೆನ್ಸಸ್ ಸ್ಟಾರ್ಟ್ ಆಗೋಗಿದೆಯಲ್ಲ, ಹೊಸ ಸೆನ್ಸಸ್ ತೊಗೊಳ್ಳಿ. ನಮಗೆ ಬಂದಿರೋ ಪ್ರಾಬ್ಲಮ್ ಸೌತಲ್ಲಿ ಇದು, ನೀವು 850 ಮಾಡ್ತೀರೋ, 35 ಮಾಡ್ತೀರೋ, 26 ಮಾಡ್ತೀರೋ, ನಮಗಿರುವ ಈಗಿರುವ ಸ್ಥಾನಗಳಿಗೆ ಹೊಸದಾಗಿ ಬರಬೇಕಾದ ಸ್ಥಾನಗಳ ಸಂಖ್ಯೆಯೂ ಸೇರಿ ಸರಿಯಾದ ಸಂಖ್ಯೆಯಲ್ಲಿ ನಮ್ಮ ರಾಜ್ಯಗಳಿಗೆ ಬರಬೇಕು. ನೀವೇನಾದರೂ ಹಳೆ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಪ್ರಕಾರ ಜನಸಂಖ್ಯೆ ಆಧಾರದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ಉತ್ತರ ಭಾರತೀಯರು ಹಿಂದಿ ಭಾಷಿಕರು ನೀವು ಏನಾದರೂ ದಬ್ಬಾಳಿಕೆ ಮಾರ್ಗದಲ್ಲಿ ನಿಮ್ಮ ಸ್ಥಾನಗಳನ್ನು ಜಾಸ್ತಿ ಮಾಡಿ ನಮ್ಮ ಸ್ಥಾನಗಳನ್ನು ಅಷ್ಟೇನೋ ಅಥವಾ ಕಡಿಮೆಯೋ ಅಥವಾ ಒಂದಿಷ್ಟು ಭಿಕ್ಷೆ ರೂಪದಲ್ಲಿ ಒಂದು ಚೂರು ರೈಸೋ ಮಾಡಿದರೆ ಇಟ್ ವಿಲ್ ಬಿ ಅಪೋಸ್ಡ್ ಬೈ ಸೌತ್ ಇಂಡಿಯಾ. ಯಾಕೆ ಸಪೋರ್ಟ್ ಮಾಡಬೇಕು, ಅನುಮಾನನ ಇಟ್ಕೋಬೇಡಿ ನೀವು ಅದನ್ನು. ಇಟ್ ಹ್ಯಾಸ್ ಟು ಬಿ ಅ ಫೈಟ್, ಇಟ್ ಹ್ಯಾಸ್ ಟು ಬಿ ಅನ್ ಎಜಿಟೇಷನ್. ಅದು ಯಾವ ದಿಕ್ಕುಗಾರ ಹೊರಟೋಗಲಿ ಅಂತ ಜನನ ಹುಚ್ಚೆಬ್ಬಸಲ್ಲೇ ಬೇಕಾಗಿ ಬರುತ್ತದು. ಅದಕ್ಕೆ ಅವಕಾಶ ಸಿಕ್ಕಲ್ಲ ಅಂತ ನಾವು ಅನ್ಕೋತೀವಿ, ಹಾಗೆ ಮಾಡಲ್ಲ ಅಂತ ಅನ್ಕೋತೀವಿ. ಈಗ ನೋಡೋಣ ಏನು ಮಾಡ್ತಾರೆ ಅಂತ. ಇವರು ಮಾಡ್ತಾರೆ, ಇವರು ಅಷ್ಟೇ ಮುಂದಕ್ಕೆ ಹೋಗ್ತಾರೆ ಮಾಡಿಕೊಂಡು. ಸೋನಿಯಾ ಗಾಂಧಿಯಂತಹ ಲೀಡರ್ನ ಇಟ್ಕೊಂಡು ಹೆಣ್ಣು ಮಗಳನ್ನು ಕಾಂಗ್ರೆಸ್ ಮಾಡಿ ಮುಗಿಸ್ಬೇಕಾಗಿತ್ತು. ಇದರ ಕೀರ್ತಿಯನ್ನು ಕಾಂಗ್ರೆಸ್ ಪಡ್ಕೋಬೇಕಿತ್ತು. ಅಜರಾಮರವಾಗಿ ಸೋನಿಯಾ ಗಾಂಧಿ ಹೆಸರನ್ನು ಉಳಿಸ್ತಾ ಇದ್ದೀವಿ ಅಂತ ಮಾಡಿಬಿಡ್ಬೇಕಾಗಿತ್ತು. ಅವತ್ತು ಲಾಲೂ ಪ್ರಸಾದ್ ಯಾದವ್ ಅಂಥವ್ರುಗಳಿಗೆ ಬೆದರ್ಕೊಂಡು
ಅಗಲ ಹಣೆಗೆ ಕುಂಕುಮ ಇಡುವ ಹೆಂಗಸರಿಗೋಸ್ಕರ ನಾವು ಬಗ್ಗಲ್ಲ ಅಂತ ಹೇಳಿ ಬಿಲ್ಲನ್ನು ಹರಿದು ಎಸ್ತಿದ್ರಲ್ಲ, ಹಾಗೇನು ಮಣ್ಣು ತಿಂತಿದ್ರ ಕಾಂಗ್ರೆಸ್ನವ್ರು ಅವತ್ತು? ಹಾಗಾಗಿ ಈ ಬಿಲ್ ಬರಬೇಕು, ಅದು ಯಾವ ಅಬ್ಜೆಕ್ಷನ್ನು ಇಲ್ಲ ಯಾರಿಗೂ, ಅದು ಜಾರಿಗಾಗಲಿ ಸಂತೋಷ. ದೇಶದಲ್ಲಿ 50% ಹೆಣ್ಮಕ್ಳಿದ್ದಾರೆ, ಅದಲ್ಲ ಕ್ವಶನ್ ಇದೊಂದು 2-3. ಒಂದು ಸೆನ್ಸಸ್, ಎರಡೂ ಈ ಟೈಮಿಂಗು ಎಲೆಕ್ಷನ್ ನಡೀತಿರೋವಾಗ. ಮೂರನೇದು ದಕ್ಷಿಣ ಭಾರತದ ರಾಜ್ಯಗಳ ಅವ್ರಿಗೇನು ಮಾಡ್ತೀರಿ ನಮ್ಮ ಆತಂಕ ಏನಿದೆ ಅದು ಅಷ್ಟೇ. ಎಸ್.